ಯಾ ಇಷ್ಟೊಂದೆಲ್ಲ ಆದ್ಮೇಲೆ ಬಿಡೋಕ್ಕಾಗಲ್ಲ. ಬರೀ 2 ವಾರದಲ್ಲಿ 5 kg ಕಡಿಮೆ ಆಗಿದೆ. ಐ ವಾಸ್ ಅರೌಂಡ್ 85 kg. ಹುಡಿಮಗ ಅನ್ಕೊಂಡು ಕೊಲ್ಲಿ ಹಿಡ್ಕೊಂಡ್ಬಿಡ್ತಾವ್ರೆ. ಇದು ಚೆನ್ನಾಗೈತಿ, ಇದೆಲ್ಲ 18 kg. ಇವತ್ತು ಫುಲ್ ಟ್ಯಾಕ್ಸಿ ಡ್ರೈವರ್ ಆಗ್ಬಿಟ್ಟಿದ್ದೀನಿ ನಾನು. ನಿನ್ನೆ ಒಬ್ರು ಕಾರ್ಪೆಂಟರ್ ಲಾಕ್ ಆಗಿದ್ರು, ಇವತ್ತು ಇನ್ನೊಬ್ರು ಕಾರ್ಪೆಂಟರ್ ಬರ್ತಿದ್ದಾರೆ. ಆ ಕಾರ್ಪೆಂಟರ್ಗೆ ಹೋಗಿ ಡಿಸೈನ್ ಎಕ್ಸ್ಪ್ಲೇನ್ ಮಾಡಿ ಅವ್ರ ಚಾರ್ಜರ್ಸ್ ಏನಿದೆ, ಅವ್ರು ನಮ್ಮ ಬಡ್ಜೆಟಲ್ಲಿ ಫಿಟ್ ಆಗ್ತಾರೆ ಅಂತ ಇವತ್ತು ಚೆಕ್ ಮಾಡ್ತೀನಿ. ಚೆಕ್ ಮಾಡಕ್ಕೆ ಇವಾಗ ನಾನು, ರೋಹನ್, ಹೇಮಂತ್ 3 ಜನ ಹೋಗ್ತಾ ಇದೀವಿ. ಮಂಡ್ಯ ಹೋಗ್ತಾ ಇದಾರೆ. ಇಲ್ಲಿ ಹೇಮಂತ್ ಬಿಗ್ ಮಾಡ್ಕೊಂಡು ಜೂಪ್ ಪ್ಲಾನ್ ಅಲ್ಲಿ ಒಂದು ಸಣ್ಣ ಚೇಂಜ್ ಆಗಿದೆ. ಯೂಶಲಿ ರೋಹನ್ ಬರ್ತಿದ್ದ ಒಂದು ಕಾರಲ್ಲಿ, ಇವಾಗ ರೋಹನ್ ಕಾರು ಸರ್ವಿಸ್ ಬಿಟ್ಟಿದ್ದಾನೆ. ಆ ರೀಸನ್ಗೋಸ್ಕರ ರೋಹನ್ ಸಹ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ನಾಯಿಂಡಳ್ಳಿ ಪಿಕ್ ಮಾಡಿಕೊಂಡು ಹಾಗೆ ಫಸ್ಟ್ ಇವಾಗ ಹೇಮಂತನ್ ಪಿಕ್ ಮಾಡಬೇಕು, ಅದಾದ್ಮೇಲೆ ರೋಹನನ್ ಪಿಕ್ ಮಾಡಬೇಕು, ಅದಾದ್ಮೇಲೆ ಅಲ್ಲೋಗಿ ಕಾರ್ಪೆಂಟರ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಂದು ಇವತ್ತು ಫುಲ್ ಊಬರ್ ಡ್ಯೂಟಿ ಆಗ್ತಿದೆ. ಇವತ್ತು ಫುಲ್ ಟ್ಯಾಕ್ಸಿ ಡ್ರೈವರ್ ಆಗ್ಬಿಟ್ಟಿದ್ದೀನಿ ನಾನು. ಸೊ ಗೈಸ್, ಇವಾಗ ನಮ್ಮ ರೋಹನ್ ಬ್ರೋನ ಪಿಕ್ ಮಾಡಿದಾಯ್ತು. ನಮ್ಮ ಹೇಮಂತ್ ಬ್ರೋ ಕೂಡ ಅಲ್ಲೇ ಇದ್ದಾರೆ. ಸೊ ಇವಾಗ ಸೈಟಿಗೆ ಹೊಡ್ತಾ ಇದೀವಿ. ಸೈಟಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ. ನಾವು ಎಮ್ಮಿಗೆ ಪುರ ಸೈಟ್ ಹತ್ರ ಬಂದಿದ್ದೀವಿ. ನಮ್ಮದು ಇವಾಗ ಕಾರ್ಪೆಂಟರ್ ಸಹ ಬಂದಿದ್ದಾರೆ. ಹೇಮಂತು ರೋಹನ್ ಆಲ್ರೆಡಿ ಹೋಗಿದ್ದಾರೆ ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ನಾನು ಈ ಮೈಕೆಲ್ಲ ಇನ್ಸ್ಟಾಲ್ ಮಾಡ್ತಿದ್ದೆ ಫೋನ್ಗೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿದೆ. ಬೈತಾರೆ, ತೋರಿಸ್ತೀನಿ ಬನ್ನಿ. ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅವ್ರು ಆಲ್ರೆಡಿ. ಇವಾಗಲೇ ಫಸ್ಟೇ ಕೇಳ್ಕೊಂಡಿದ್ದಾರೆ, ಬೇರೆ ಕಡೆ ಎಲ್ಲರೂ ಕೆಲಸ ಮಾಡ್ತಿಲ್ವಾ ಏನು ಅಂತ. ಸೊ ಡ್ರಾಯಿಂಗ್ಸ್ ತೋರಿಸ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನೇನು ಕೆಲಸ ಮಾಡಬೇಕು ಅಂತ. ಕ್ವೀನ್ ಸೈಜು ಕಿಂಗ್ ಅಂತ ಕೇಳಿಸ್ತು. ಸೆಕೆಂಡ್ ಫ್ಲೋರ್ಗೆ ಇಲ್ಲಿ ರೆಂಟಲಲ್ಲಿ ಏನೇನು ಮಾಡಬೇಕಂತ ಹೇಳ್ತಿದ್ದಾರೆ. ನೋಡೋದ್ರಲ್ಲ, ಹೇಮಂತ್ ಫುಲ್ ಸ್ಟೂಡಿಯಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಕಾರ್ಪೆಂಟರ್ಸ್ಗೆ. ಸೈಟಲ್ಲಿ ನಾವು ಕಾರ್ಪೆಂಟರ್ ಜೊತೆ ಡಿಸ್ಕಸ್ ಮಾಡಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಇಬ್ಬರು ಕಾರ್ಪೆಂಟರ್ ಬಂದಿದ್ರು, ಇಬ್ಬರು ಕಾರ್ಪೆಂಟರ್ಗೂ ಸಹ ನಾವು ಹೇಳಿದ್ದಾಯಿತು. ಇವಾಗ ನಾವು ಹೊರಡ್ತಾ ಇದ್ವಿ. ಹೊರಟಾದ್ಮೇಲೆ ನೆಕ್ಸ್ಟ್ ಇದು ಅಪ್ಡೇಟ್ ಮಾಡ್ತೀವಿ. ಇವಾಗ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಜಿಮ್ಗೆ ಹೋಗಿಲ್ಲ ನಾನು. ಅಟ್ಲೀಸ್ಟ್ ಇವತ್ತಿಂದ ನಾನು ಪ್ರಾಪರಾಗಿ ಜಿಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ಟೇ ಟ್ಯೂನ್. ಕೋಲ್ ಹಿಡ್ಕೊಂಡ್ಬರ್ತವ್ರೆ. ಹುಡಿಮಗ ಅಂದ್ಕೊಂಡು ಕೋಲ್ ಹಿಡ್ಕೊಂಡ್ಬಿಡ್ತವ್ರೆ. ಇದು ಚೆನ್ನಾಗಿದೆ, ಇದೆಲ್ಲ 18 kg. ಇದು ಕೆಂಪು, ಇದು ಬ್ರೌನ್. ಹೇಮಂತನ ರೋಹನ್ನ ಡ್ರಾಪ್ ಮಾಡಿದ್ದಾಯ್ತು. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಇವಾಗ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಜಿಮ್ಗೆ ಹೊರಡ್ತೀನಿ. ಜಿಮ್ಗೆ ಹೋಗಿ ಬಂದಾದ್ಮೇಲೆ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಇವತ್ತು ಜಿಮ್ಮಲ್ಲಿ ಏನೇನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ತುಂಬ ದಿನ ಆಗಿದೆ ನಾನು ಜಿಮ್ಗೆ ಹೋಗಿ. ಯಾಕಂದರೆ ಲಾಸ್ಟ್ ವೀಕು 2 weeks ಏನೋ ಆಗಿದೆ ಅನಿಸುತ್ತೆ. ಯಾಕಂದರೆ ನಾನು 2 weeks ಆಯಿತು ಆಲ್ಮೋಸ್ಟ್ ಹುಷಾರು ತಪ್ಪಿದಾಗಿಂದ ನಾನು ಜಿಮ್ಗೆ ಹೋಗೇ ಇಲ್ಲ. ಸೊ ಇವತ್ತು ಹೋಗಿ ಸ್ವಲ್ಪ ಬೇಸಿಕ್ಸ್ ಮಾಡಿಕೊಂಡು, ಲೈಕ್ ಬೇಸಿಕ್ಸ್ ಅಂದರೆ ಬಾಡಿ ವೆಯ್ಟ್, ಲೈಕ್ ಪುಷಪ್ಸು, ಪುಲ್ಅಪ್ಸು, ಡಬಲ್ ಬಾರು, ಅದಾದ ನಂತರ ಸ್ವಲ್ಪ ಕಾರ್ಡಿಯೋ ಮಾಡಿ ಆಮೇಲೆ ಬಾಡಿ ಸ್ಟ್ರೆಚಿಂಗ್ ಮಾಡಿ ಬರ್ತೀನಿ. ಸೊ ನೋಡ್ತೀನಿ ಎಷ್ಟಾಯ್ತು ಅಷ್ಟು ಕವರ್ ಮಾಡಾದ್ಮೇಲೆ ಮನೆಗೆ ಬರಬೇಕು. ಮನೆಗೆ ಬಂದಾದ್ಮೇಲೆ ಎಡಿಟ್ ಮಾಡಾದ್ಮೇಲೆ ಇನ್ನೇನಿಲ್ಲ. ಕಾರ್ಪೆಂಟರ್ಸು ಯಾರನ್ನ ಅಂತ ಡಿಸೈಡ್ ಮಾಡಿಲ್ಲ ಯಾರನ್ನ ಮಾಡಬೇಕಂತ. ಸೊ ಮಾಡಿ ಆದಮೇಲೆ ಹೊರಡ್ತೀವಿ. ಸೊ ಇವಾಗ ಕಾರ್ಪೆಂಟರು ಯಾರನ್ನ ಮಾಡ್ಬೇಕಂತ ಇನ್ನೂ ಮೈಂಡಲ್ಲಿ ಫಿಕ್ಸ್ ಆಗಿಲ್ಲ. ಆಲ್ರೆಡಿ 2-3 ಜನ ಇದ್ದಾರೆ ಲಿಸ್ಟಲ್ಲಿ. ಅವರು ಯಾರು ನಮ್ಮ ಬಡ್ಜೆಟಿಗೆ ಫಿಟ್ ಆಗ್ತಾರೆ ನೋಡಿಕೊಂಡು ಮಾಡಬೇಕು. ಮಾಡಾದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಇನ್ನೊಂದು 2 days ಆಗುತ್ತೆ ಸ್ಟಾರ್ಟ್ ಮಾಡೋದಕ್ಕೆ ವರ್ಕ್. ಜಿಮ್ಮಲ್ಲಿ ಜ್ವರ ಏನಾದ್ರು ಒಂದಿನ ಬಂತು ಅಂತಂದರೆ, ಲೈಕ್ ನನಗೆ ಫೀವರ್ ಇದ್ದಿದ್ರಿಂದ 2 days, ಲೈಕ್ 2 weeks ಏನೋ ನಾನು ಜಿಮ್ಗೆ ಬಂದಿರಲಿಲ್ಲ. ಸೊ ಬಾಡಿ ಎಲ್ಲ ಫುಲ್ ಲಾಸ್ ಆಗಿದೆ, ಮಸಲ್ ಲಾಸ್ ಆಗಿದೆ, ಬಾಡಿ ವೆಯ್ಟು, ಫ್ಯಾಟು, ಮಸಲ್ ಫುಲ್ ಎಲ್ಲ ಲಾಸ್ ಆಗಿದೆ. ಲೈಕ್ ಬಿಫೋರ್ 2 weeks
ಐ ವಾಸ್ ಅರೌಂಡ್ 85 kg. ನಾವು ಬರೀ 2 ವಾರದಲ್ಲಿ 5 kg ಕಡಿಮೆ ಆಗಿದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ಏನು ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ಯಾ, ಫುಲ್ ಮಸಲ್ ಲಾಸ್ ಆಗ್ಬಿಟ್ಟಿದೆ, ಜಾಲೈನ್ ಎಲ್ಲ ಒಳಗೋಗ್ಬಿಟ್ಟಿದೆ ಅಂತ. ಸೊ ಇವಾಗ ಚೆನ್ನಾಗಿ ತಿಂದು ರಿಕವರ್ ಮಾಡ್ಕೊಳ್ಬೇಕು. ಬಟ್ ಇವತ್ತು ವರ್ಕೌಟ್ ಮಾಡೋಕ್ಕೆ ಏನು ಮಾಡಿಲ್ಲ, ಬರೀ ಪುಷಪ್ಪು ಪುಲ್ಲಪ್ಪು ಸ್ಕ್ವಾಟ್ಸ್ ಮಾಡೋದಕ್ಕೆ ಫುಲ್ ಬಾಡಿ ಸ್ಟ್ರೈನ್ ಆಗ್ತಿತ್ತು. ಆ್ಯಂಡ್ ಯಾ ಇಷ್ಟೊಂದೆಲ್ಲ ಆದ್ಮೇಲೆ ಬಿಡೋಕ್ಕಾಗಲ್ಲ. ಸೊ ಬೇಗ ರಿಕವರಿ ಆಗಬೇಕು. ರಿಕವರ್ ಆಗಿ ಜಿಮ್ ಕಂಟೆಂಟ್ ಪೋಸ್ಟ್ ಮಾಡಬೇಕು. ಸ್ಟೇಟ್ಯೂನ್. ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹಾಗೆ ಇರಲಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.